ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರುವಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮವನ್ನು ಧ್ವನಿಸುವ ಪರಿ. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ವಿಜಯಪುರ ಜಿಲ್ಲೆ ದೇವರಿಪ್ಪರ್ಗಿ ತಾಲೂಕು ಮುಳಸಾವಳಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 2 ಬಾರಿ ಅವಿರೋಧವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಹಾಗೂ TAPCMS ದೇವರಿಪ್ಪರ್ಗಿ ನಿರ್ದೇಶಕರು. ನಿರಂತರ 20 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಶ್ರೀಮಾನ್ಯ ಶಿವಪುತ್ರ ತಳವಾರ್ ಸರ್ ಹಾಗೂ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾಜಿ ನಿರ್ದೇಶಕರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಳಸಾವಳಗಿ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು, ನಿರಂತರ 30 ವರ್ಷಗಳಿಂದ ಜನಸೇವೆ ಮಾಡ್ತಾ ಬಂದಿರುವ ಈ ಭಾಗದ ಹಿರಿಯ ಸಮಾಜ ಸೇವಕರು ಶ್ರೀಮಾನ್ಯ ತಿಪ್ಪಣ್ಣ ಮೂಲಿಮನಿ ಸರ್ ಹಾಗೂ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ನಿರಂತರ 15 ವರ್ಷಗಳಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಳಸಾವಳಗಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವ ಶ್ರೀಮಾನ್ಯ ಭೀಮನಗೌಡ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಮಸ್ಕಾರ. ಈಗ ನಾನು ಶಿವಪುತ್ರ ಚಂದ್ರಪ್ಪ ತಳವಾರ್ PKPS ಅಧ್ಯಕ್ಷರು. ಖಂಡಿತ ಸರ್. ಸರ್, ಈಗ ಈ ಸಹಕಾರಿ ರಂಗಕ್ಕೆ ತಾವು ಯಾವಾಗ ಪ್ರವೇಶ ಮಾಡಿದ್ರಿ? ಸಮಾಜ ಸೇವೆ ಸಹಕಾರಿ ರಂಗಕ್ಕೆ ಯಾವಾಗ ಪ್ರವೇಶ ಮಾಡಿದ್ರಿ? ಈಗ ಸುಮಾರು 20-30 ವರ್ಷಗಳಿಂದ 20-30 ವರ್ಷಗಳಿಂದ ಈ ಸಮಾಜ ಸೇವೆಯಲ್ಲಿ ಈ ಸಹಕಾರಿ ರಂಗದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಗೆ ಒಂದು ರಾಜಕೀಯ ಗುರುಗಳಂತ ಯಾರಿಗೆ ಭಾವಿಸ್ತೀರಿ ಸರ್? ನಾವು ಸಹಕಾರ ಅಂದ್ರೆ ಸಹಕಾರದಿಂದ ಹಂಗೆ ಸ್ವಲ್ಪ ಎಲ್ಲರೂ ಇದು ಮಾಡ್ಕೊಂಡು ಬರ್ಲಿಕ್ಕಾಗಿ ಎಲ್ಲರೂ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಕೆಲಸ ಇಲ್ಲಪ್ಪ ನೀವು ಮಾಡೋದು ಚಲೋ ಆಗ್ತದೆ, ನಮ್ಮ ಸಹಕಾರ ರಂಗಕ್ಕೆ ಬಂದ್ರೆ ಚಲೋ ಆಗ್ತದೆ ನಾವಿಲ್ಲಿ ಈ ರೀತಿ ಪ್ರವೇಶ ಮಾಡಿದ್ರಿ. ಖಂಡಿತ ಸರ್. ಅದೇ ರೀತಿ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನನ್ನ ಹೆಸರು ತಿಪ್ಪಣ್ಣ ಮೂಲಿಮನಿ. ನಾನು ಸಮಾಜ ಸೇವೆ ಮಾಡುತ್ತಾ 2007ರಲ್ಲಿ ಈ ಸಂಘದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷನಾಗಿ ಮುಂದುವರೆದಿದ್ದು, ಮುಂದೆ 2ನೇ ಪೀರಿಯಡ್ ಅಧ್ಯಕ್ಷರ ಅವಧಿಯಲ್ಲಿಯೇ ನಾನು DCC ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು, ಮುಂದೆ ಈಗ ಈ ಸಂಘದ ನಿರ್ದೇಶಕನಾಗಿ ಮುಂದುವರೆದಿದ್ದೇನೆ. ಸರ್, ಈಗ ಈ ಸಹಕಾರಿ ರಂಗಕ್ಕೆ ಮತ್ತು ರಾಜಕೀಯ ರಂಗಕ್ಕೆ ತಾವು ಯಾವಾಗ ಪ್ರವೇಶ ಮಾಡಿದ್ರಿ ಸರ್? ನಾನು ಕನಿಷ್ಠ ಸಮಾಜ ಸೇವೆ ಮಾಡುತ್ತಾ 30 ವರ್ಷಗಳಿಂದ ಈ ರಾಜಕೀಯ ಒಂದು ಜೀವನದಲ್ಲಿ ಬಂದು ಈ ಎಲ್ಲರ ಒಂದು ಅನುಗ್ರಹದಿಂದ ನಾನು ಈ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಮತ್ತು ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಖಂಡಿತ ಸರ್. ಸುಮಾರು 30 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಸಮಾಜಕ್ಕೆ ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಬಂದಿದ್ರಿ. ತಾವು ಒಂದು ಹಿರಿಯ ಸಮಾಜ ಸೇವಕರು ಮತ್ತು ಹಿರಿಯ ರಾಜಕಾರಣಿ. ಅದ್ರ ಜೊತೆಗೆ ಈಗ ರಾಜಕೀಯ ಜೀವನದಲ್ಲಿ ನಿಮ್ಗೆ ಒಂದು ಪ್ರೋತ್ಸಾಹಿಸಿದ ಆದರ್ಶ ನೆಚ್ಚಿನ ಗುರುಗಳು ಯಾರು ಅಂತ ತಾವು ಭಾವಿಸ್ತೀರಿ? ನಾನು ಮೊದಲಿನಿಂದಲೂ ಒಂದು ರಾಜಕೀಯ ಜೀವನದಲ್ಲಿ ಈ ಸಿಂದಗಿ ತಾಲೂಕು ಇರುವವರೆಗೂ MC ಮುನುಗುಳಿಯವರು ಇಲ್ಲಿ MLA ಆಗಿದ್ದಾಗ ನಾನು ಜನತಾದಳದಲ್ಲಿ ಅವರ ಸಹಪಾಠಿಯಾಗಿನೇ ಇದ್ದೆ. ನಂತರ ಈ ದೇವರಿಪ್ಪರ್ಗಿ ತಾಲೂಕು ಆದ ನಂತರ BS ಪಾಟೀಲ್ ಯಾಳಗಿಯವರು ಇಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಆದ ನಂತರ ನಾನು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ನಲ್ಲಿ ಮುಂದುವರೆದಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಸಿದ್ದೇನೆ. ಖಂಡಿತ ಸರ್. ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಭೀಮನಗೌಡ ಪಾಟೀಲ್ ಅಂತ PKPS ಮುಳಸಾವಳಗಿ ಕಾರ್ಯನಿರ್ವಹಣಾಧಿಕಾರಿ. ತಮ್ಮ ಇಂಡಿಯನ್ ಪಾಲಿಟಿಷಿಯನ್ ಇಂಡಿಯನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮ ವಿಷಯ ಏನಾದರೂ ಕೇಳಬಹುದು ಸರ್. ಈಗ ತಾವು ಈ ಸಂಘದಲ್ಲಿ ತಾವು ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಈ ಸಂಘಕ್ಕೆ ಅಧಿಕಾರ ಸ್ವೀಕರಿಸಿಕೊಂಡಾಗ ಏನ್ ಸರ್ ಈಗ ಈ ಸಂಘದ ಸ್ಥಿತಿಗತಿ ಹೇಗಿತ್ತು? ಆ ಒಂದು ಸಂದರ್ಭದಲ್ಲಿ ಎಷ್ಟು ಜನ ಸದಸ್ಯರಿದ್ರು ಸರ್? ನಾನು 2007ರಲ್ಲಿ ಈ ಸಂಘಕ್ಕೆ ಜಾಯ್ನ್ ಆದೆ. ಆ ಟೈಮ್ನಾಗ ಇದು ಹೆಂಗಿತ್ತಪ್ಪ ಅಂದ್ರೆ ಇದು ಪೂರ ಏನು ಇದ್ದಿದ್ದಿಲ್ಲ, ಎಲ್ಲ ಗೋಡೌನ್ ಶೀತಲಗೊಂಡಿತ್ತು. ಅದ್ರೊಳಗೆ ಹಂಗೆ ಕಾರ್ಯ ನಾವು ಚಾಲು ಮಾಡಿದ್ರು. ಚಾಲು ಮಾಡಿದಾಗ 136 ಜನ ಸಾಲಗಾರರು ಇಲ್ಲಿ. ಅದರೊಳಗೆ 86 ಜನ ಸಾಲಗಾರ ಕಟ್ಟಬಾಕಿ 36 ಲಕ್ಷ ರೂಪಾಯಿ ಸಾಲ ಇದೆ. ಟೋಟಲ್ ವರ್ಕಿಂಗ್ ಕ್ಯಾಪಿಟಲ್ 36 ಲಕ್ಷ. ನಾನು ಬಂದು ಜಾಯ್ನ್ ಆದ ಆ ಟೈಮ್ನಾಗ ಸಹಕಾರದ ಅಧ್ಯಕ್ಷರು. ಮುಂದೆ ಅದನ್ನು ಬೆಳೀತಾ ಬೆಳೀತಾ ಈಗ 2021-22 ಲೆವೆಲ್ 21-22 ಲೆವೆಲ್ ಇದೆ. 909 ಜನ ಸಾಲಗಾರ ಅದಾರ.
4,96,00,000 ಸಾಲ ಕೊಟ್ಟೆವು. ಮತ್ತು BDP EDP ಏನು ಯಾವುದೂ ಇದ್ದಿದ್ದಿಲ್ಲ ಆ ಟೈಮ್ ಒಳಗೆ. ಆ ಟೈಮ್ನಾಗ 800 ಮೆಂಬರ್ ಇದ್ರು ಸೇರ್ ಸದಸ್ಯರು. ಈಗ 2,300 ಸದಸ್ಯರು. ಇದು ನಮ್ಮ ಸೊಸೈಟಿ ಸಂಘದ ಒಂದು ಪ್ರಗತಿ ಪಥದಲ್ಲಿ ಸಾಗ್ತಾ ಇರುವಂತಹ ವಿಚಾರಗಳು ತಾವು ವ್ಯಕ್ತಪಡಿಸಿದ್ರಿ ಸರ್. ಖಂಡಿತ. ಈಗ ಒಂದು ಸಹಕಾರಿ ರಂಗ ಒಂದು ಮುಂಚೂಣಿಯಲ್ಲಿ ಬರಬೇಕಾದ್ರೆ ಸಹಕಾರಿ ರಂಗದಲ್ಲಿ ಒಂದು ಆಡಳಿತ ಮಂಡಳಿಯ ಜೊತೆಗೆ ಒಂದು ಸಿಬ್ಬಂದಿ ವರ್ಗದ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಸರ್. ಯಾವ ರೀತಿ ಇದಕ್ಕೆಲ್ಲ ಕಾರಣ ಆಯಿತು ಪ್ರಗತಿ ಪಥದಲ್ಲಿ ಬರಬೇಕಾದ್ರೆ? ಪ್ರಗತಿ ಪಥದಲ್ಲಿ ನಾವು ಬರ್ಬೇಕಾದ್ರೆ ನಮ್ಮ ಈ ಊರಿನ ಏನು ನಮಗೆ ಗೊತ್ತಿರಂಗಿಲ್ಲ. ನಾವೊಬ್ಬರು ಬರೋ ಊರಿನ ನೌಕರಿದಾರ ಕಮಿಟಿಯವರು ಅವರ ಒಮ್ಮತ ಸರಿಯಾಗಿದ್ದು ಇದ್ರು ಒಂದೇ ಅದನ್ನ ಎಲ್ಲರೂ ನಾನು ಸಪೋರ್ಟ್ ಮಾಡಿದೆ, ನಾನು ಅವ್ರಿಗೆ ಸಪೋರ್ಟ್ ಮಾಡಿದೆ. ರೈತರು ತಿಳುವಳಿಕೆ ಹೇಳೋದು, ಮನೆ ತಿರುಗಾಡೋದು, ಕಟವಾಗಿ ಸದಸ್ಯರಿಗೆ ಭೇಟಿ ಆದೆವು, ಹೇಳಿದೆವು ಹಿಂಗಿಂಗ್ ಸಮಸ್ಯೆ ಐತಿ ತುಂಬ್ರಿ. ಎಲ್ಲರಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಟೈಮ್ ಕೊಟ್ಟು ಇದು ಮಾಡಿದಾಗ ಅವ್ರು ತುಂಬಿದ್ರು. ನಾವು ಅವ್ರಿಗೆ ಹೇಳಿದೆವು 3 ದಿನ ನಿಮ್ ಸಾಲ ಹೊಳೆ ಖರ್ಚಾಗಿ ಕೊಡ್ತೀವಿ, 3 ದಿನದಾಗೆ ಹೊಳೆ ಖರ್ಚಾಗಿ. ಈ ಉದ್ದೇಶದಿಂದ ನಾವು ನಮ್ಮ ರೈತರು ನಮ್ಮ ಇದನ್ನ ತಗೊಂಡೇವು, ನಾವು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಕಮಿಟಿ ಅವ್ರು ಎಲ್ಲರೂ ಒಂದು ಇದ್ರ ಮೇಲೆ ಹೋಗಿ ಎಲ್ಲರಿಗೆ ತಿಳುವಳಿಕೆ ಮೂಡಿಸಿ 1-2-3 ಫಂಕ್ಷನ್ ಮಾಡ್ತೇವೆ. ಅಲ್ಲಿ ಇಲ್ಲಿ ಗುಡಿಯಲ್ಲಿ ಅಲ್ಲಿ ಕರೆಸಿ ಹೇಳಿ ಈ ತರ 3 ಸೊಸೈಟಿ ಮತ್ತೆ ಮುಂದಿನ ಊರಿಗೆ ಹೋದೈತಿ, ಇಲ್ಲಿ ಆಗಕತ್ರ 3-4 ವರ್ಷಗಟ್ಟಲೆ ಲಾಸ್ ಆಗಕತ್ತಂದ್ರೆ ಹೋಗ್ಬಿಡ್ತೇವೆ ನಾವು ಬಿಟ್ಟು ಬೇರೆ ಊರಿಗೆ. ಆ ತರ ಆಗಬಾರ್ದು ಅಂತೇಳಿ ಎಲ್ಲರಿಗೂ ರೈತರ ತಿಳುವಳಿಕೆ ಮೂಡ್ಸೋಣ. ಅವರೆಲ್ಲ ತುಂಬಿಕೊಂಡು ರಿನ್ಯೂವಲ್ ಮಾಡ್ಕೊಂಡು ಇದು ಮಾಡಿ ಹಂಗೆ ಮುಂದೆ ಯಾವ NCL ಮಾಡಿದ್ದಿಲ್ಲ ಏನಿಲ್ಲ. ಕುಮಾರಸ್ವಾಮಿ ಸಾಲ ಬಂದಾಗ ಒಳಗೆ ಇದು ಆಯ್ತು. ಆಗ ಹಂಗೆ ಎಲ್ಲ ರೈತರು ಇದನ್ನ ಮಾಡಿ ಒಂದು ರೈತರೆಲ್ಲ ಒಂದು 9 ತಗೊಂಡು ಕಮಿಟಿಯವರೆಲ್ಲ ಚಲೋ ಎಲ್ಲ ಇದನ್ನ ಸರಿ ನಮ್ಮದೊಂದು ಬೆಳವಣಿಗೆ ಬಂದೈತಿ. ಖಂಡಿತ ಸರ್. ಈಗ ರೈತರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಬಂದ್ರಿ ಈ ಸೊಸೈಟಿಗೆ. ಬಹಳ ಒಳ್ಳೆಯ ವಿಚಾರ ಸರ್. ಸರ್, ಈಗ ಅದ್ರ ಜೊತೆಗೆ ಈಗ ಈ ಸಂಸ್ಥೆಯಿಂದ ತೊಗರಿ ಕೇಂದ್ರಗಳು ಏನಾದ್ರು ನಿರ್ಮಾಣ ಮಾಡಿದ್ರು? ತೊಗರಿ ಕೇಂದ್ರ ಸರ್ 2016 ತೋಡಿದ್ದೇವೆ, 16-17 ತೋಡು 1 ವರ್ಷ ಅದನ್ನ ನಿರ್ವಹಣೆ ಮಾಡಿದೆವು. ರೈತರಿಗೆಲ್ಲ ಅನುಕೂಲ ಮಾಡಿಕೊಟ್ಟೆವು, ಎಲ್ಲ ಮಾಡಿಕೊಟ್ಟೆವು. ಮುಂದೆ ಏನಾಯ್ತು, ಮಳೆಗಾಲ ಕಮ್ಮಿ ಆದ ಸಲಿಂದ ತೊಗರಿ ಕೇಂದ್ರ ಇಲ್ಲಿ ಸ್ವಲ್ಪ ಕೊಡಾಕ ಸಮಸ್ಯೆ ಆಯ್ತು. ಇಲ್ಲೇ ಶಿವಳಿಗೆ ಇದು ದೇವರಿಪರಿಗೆ ಇದ್ರ ಸಲುವಾಗಿ ಕ್ಯಾನ್ಸಲ್ ಮಾಡಿ ಮುಂದೆ ಏನಾಯ್ತು, 1 ವರ್ಷ ಅಂತ ತೊಗರಿ ಬೆಳಿಲೇ ಇಲ್ಲ. ಈ ವರ್ಷ ತಗೋವತ್ ಕೇಳೇವು, ಏನೋ ಬೆಂಗಳೂರಿನ ಆನ್ಲೈನ್ ಒಳಗೆ ಐತಿ, ಒಂದ್ ಯಾವ್ದಾರು ಬಿಟ್ರೆ ಅಂದ್ರೆ ನಿಮ್ಗೆ ಕೊಡ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಕೊಡ್ಸಲಿ ಈ ಸರಿ ತೊಗರಿ ಜಾಸ್ತಿನೂ ಬೆಳೆದಿಲ್ಲ, ಈ ತರ ರೈತರು ಯಾರು ಏನು ಮಾಡಿಲ್ಲ. ಈ ಸರಿ ನಾವು ತೋಡಿವಿ, ತೊಗರಿ ಕೇಂದ್ರ ನಿರ್ವಹಣೆ ಮಾಡೇವು. ಖಂಡಿತ ಸರ್. ಈಗ ತಮ್ಮ ಒಂದು ಸಂಘದಿಂದ ಈಗ ರೈತರಿಗೆ ಒಂದು ವಿಮಾ ಯೋಜನೆಗಳು, ಅಪಘಾತ ವಿಮಾ ಆಗಿರ್ಬೋದು, ಬೆಳೆ ವಿಮಾ ಆಗಿರ್ಬೋದು, ನಿಮ್ಮಲ್ಲಿ ಸಾಲ ಪಡೆದಿರ್ತಕ್ಕಂತ ಒಂದು ರೈತರಿಗೆ ಇಂತ ಒಂದು ಅಮೂಲ್ಯವಾದ ಯೋಜನೆಗಳು ತಮ್ಮ ಸಂಸ್ಥೆಯಿಂದ ಇದೆ ಐತಿ ಸರ್. ಈಗ ಅಪಘಾತ ವಿಮಾ ಐತಿ, ಇಂಡಿಯನ್ ನ್ಯಾಷನಲ್ ಫೆಡರೇಷನ್ ಕಂಪ್ನಿಯಿಂದ ಒಂದು ಇನ್ಶೂರೆನ್ಸ್ ಕಂಪ್ನಿ ಐತಿ. ಇದು 40 ರೂಪೀಸ್ ಒಂದು ರೈತರಿಗೆ 40 ರೂಪಾಯಿ ಐತಿ. DKCC ಸಾಲಗಾರ ಅವ್ರೇನೋ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರ 50,000 ರೂಪಾಯಿ ಬರತ್ತ. ಈಗ ಪುರುಷೋತ್ತಮ್ ನೈಕೋಡಿ ಅಂತ ಹೇಳಿ ತೀರ್ಕೊಂಡಿದ್ರು, ಆಕ್ಸಿಡೆಂಟ್ ಆಗಿ FIR ಆಗಿತ್ತು. ಆದ್ರೆ ಇದರಿಂದ ಅವರು ಎಲ್ಲ ನಾವು ಬೇರೆ ದಾಖಲಾತಿಗಳು ಕಲೆಕ್ಟ್ ಮಾಡಿ ತಂದು ಕೊಟ್ರು. ಅದನ್ನ ನಮ್ಮ DCC ಬ್ಯಾಂಕಿಂದ ಕಲೆಕ್ಟ್ ಮಾಡಿ ಅವ್ರಿಗೆ ಮುಟ್ಸೋ ಜವಾಬ್ದಾರಿ ಮಾಡಿ ಅವ್ರ ಮನೆಯವರು. ಈ ರೀತಿ ಒಂದು ವ್ಯವಸ್ಥೆ ಇದೆ. ಈಗ ಖಂಡಿತ ಸರ್, ಈಗ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಒಂದು ಪಾತ್ರ ಬಹಳ ಮಹತ್ವದಿರುತ್ತೆ. ನಿಮ್ ಜೊತೆ ಒಂದು ಸಂಬಂಧ ಕೂಡ ಬಹಳ ಚೆನ್ನಾಗಿರುತ್ತೆ. ಅದರ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳು ತಾವು ಹೇಳ್ಕೊಂಡು ಹೋದಾಗ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಶ್ರೀಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಯಾವ ರೀತಿ ನಿಮ್ಗೆ ಸಹಕಾರ ಮಾಡ್ತಾರೆ? ಈಗ ನಮ್ DCC ಬ್ಯಾಂಕ್ ಅಂದ್ರೆ ಸಹಕಾರ, ನಮ್ಮ ಅಧ್ಯಕ್ಷರು ನಮ್ಗೆ ಸಹಕಾರ ಮಾಡಿದ್ರೆ ನಾವು ಇಷ್ಟು ಬೆಳೆದೆವು. ಬಿಜಾಪುರ ಡಿಸ್ಟ್ರಿಕ್ಟ್ ನಾಗ ಕೋಆಪರೇಟಿವ್ DCC ಬ್ಯಾಂಕ್ ಬೆಳಿಬೇಕಾದ್ರೆ ನಂಬರ್ 1 DCC ಬ್ಯಾಂಕ್ ನಮ್ದು. ಹೌದು. ಆ ಉದ್ದೇಶ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಕಮಿಟಿಯವರಿಗೆ ಎಲ್ಲರಿಗೆ ಅಧ್ಯಕ್ಷರು ಬಹಳ ಒಳ್ಳೆ ಇದರಿಂದ ನೋಡ್ಕೊಂಡು ಹೋಗಿದ್ದಕ್ಕೆ ಎಲ್ಲರಿಗೆ ರೈತರಿಗೆ ಒಳ್ಳೆ ಇದನ್ನ ನೋಡ್ಕೊಂಡು ಹೋಗುವ ಉದ್ದೇಶದಿಂದ DCC ಬ್ಯಾಂಕ್ ಒಳ್ಳೆ ಸುವ್ಯವಸ್ಥೆಯಲ್ಲಿ ಐತಿ ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್. ಈಗ ಸರ್, ಈಗ ನಿಮ್ಮ ಜೊತೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ತಮ್ಮ ಜೊತೆ ನಿಮ್ಮ ಒಂದು ಸಿಬ್ಬಂದಿ ವರ್ಗ ಮತ್ತೆ ಆಡಳಿತ ಮಂಡಳಿಯ ಎಲ್ಲ ಒಂದು ನಿರ್ದೇಶಕರು ಮತ್ತೆ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಇವ್ರು ಎಲ್ಲರ ಸಹಕಾರ ಯಾವ ರೀತಿ ಇದೆ ನಿಮ್ ಜೊತೆಯಲ್ಲಿ? ಈಗ ನಮ್ಮ ಸಿಬ್ಬಂದಿಗಳು ಒಳ್ಳೆಯ ಸಿಬ್ಬಂದಿ, ಒಳ್ಳೆಯ ಸಹಕಾರ. ನಮ್ಮ ಇವನ ಇಲ್ಲಿ ಲೋಕಲ್ ಎಲ್ಲರಿಗೂ ಹೋಗಿ ತಿಳುವಳಿಕೆ ಪತ್ರ ಕೊಟ್ಟು ಬರೋದು, ಇದು ಮಾಡೋದು, ಸಾಲ ವಸೂಲಿಗೆ ಎಲ್ಲ ಸಹಕಾರ ಮಾಡೋದು. ಕಮಿಟಿ ಒಳಗೆ ತಿಂಗಳ ಮೀಟಿಂಗ್ ಕರೆದಾಗ ಹಿಂಗಿದೆ ಅಧ್ಯಕ್ಷರು, ಹಿಂಗೆ ಕಟವಾಯಿ ಕೇಳೋ, ಹಿಂಗದ ಸೌಕರ್ಯ ಹಿಂಗದ ಅವ್ರವ್ರು ಯಾರ್ಯಾರು ಬೇಕಾಗಿರ್ತಾರೆ ಕರೆಸಿ ಹೇಳಿ ತುಂಬಿಸೋ ವ್ಯವಸ್ಥೆ ಮಾಡ್ತಾರೆ. ಎಲ್ಲಾರು ಸಹಕಾರ ಐತೆ. ಊರೊಳಗೆ ಜನರಿಗೆ ಕಳಿಸಿ ಹೇಳಿದ್ರಪ್ಪ ಇವ್ರಿಂದ ಅವ್ರು ತಿಳ್ಕೊಂಡು ಒಳ್ಳೆ ಇದ್ರಲಿಂದ ವ್ಯವಸ್ಥೆಯಿಂದ ಹೊಟ್ಟೈತಿ. ಖಂಡಿತ ಸರ್. ಈಗ ಸರ್, ಮೂಲಿಮಣಿ ಸರ್, ಈಗ ತಾವು ಒಂದು ಹಿರಿಯ ಜೀವಿ ಮತ್ತು ಹಿರಿಯ ರಾಜಕಾರಣಿ,
ಮತ್ತೆ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಅವರು ಕೂಡ ತಮ್ಮ ಒಡನಾಡಿ ಅನ್ನೋ ಮಾತ್ರ ವ್ಯಕ್ತಪಡಿಸಿದ್ರಿ. ಈಗ ಈ ಊರಿನಲ್ಲಿ ಸುಮಾರು 30 ವರ್ಷಗಳಿಂದ ಮುಸಾವಳಗಿ ಗ್ರಾಮದಲ್ಲಿ ತಾವು ಒಂದು ಸಮಾಜ ಸೇವಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಅದ್ರ ಜೊತೆಗೆ ಡಿಸಿಸಿ ಬ್ಯಾಂಕಿನಲ್ಲಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ ಅನುಭವ ತಮಗಿದೆ. ಈಗ ಅಲ್ಲಿ ಒಂದು ನಿರ್ದೇಶಕರಾಗಿದ್ದಾಗ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಿದ್ರಿ, ಮತ್ತೆ ಇಲ್ಲಿ ಒಂದು 2007ರ ಸಮಯದಲ್ಲಿ ತಾವು ಈ ಸಂಸ್ಥೆಗೆ ಒಂದು ಅಧ್ಯಕ್ಷರಾಗಿದ್ದಾಗ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಿದ್ರಿ ತಾವು? ನಾನು ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿದ್ದಾಗ ಇಲ್ಲಿ ಹೆಚ್ಚಾನೆಚ್ಚ ಈ ಸಾಲದ ಅರ್ಜಿಗಳು ಜಾಸ್ತಿ ಇದ್ದು ಸಾಲದ ಬೇಡಿಕೆ ಇದ್ದಾಗ ನಾನು ಅಲ್ಲಿ ಹೆಚ್ಚಾನೆಚ್ಚ ಸಾಲದ ಅರ್ಜಿಗಳನ್ನು ಸ್ಯಾಂಕ್ಷನ್ ಮಾಡಿ ಈ ಊರಿಗೆ ಹೆಚ್ಚಿನ ಜನರಿಗೆ ಸಾಲವನ್ನು ಕೊಡುವಂಥ ಆದ್ಯತೆಯನ್ನು ಮಾಡಿಸಿಕೊಟ್ಟಿದ್ದೇವೆ. ಮತ್ತು ನಮ್ಮ ಅಧ್ಯಕ್ಷರು ಈ ಮುಳಸರವಳಗಿಯವರೇ ಅಂತ ಮೊದಲು ನೀಡೋದು ಒಂದು ಹಿರಿಯರ ಪೂರ್ವಜರ ಊರು ಇದು. ನಮ್ಮ ಮುಳಸರವಳಗಿ ಮೇಲೆ ಮತ್ತು ಈ ಸೊಸೈಟಿ ಮೇಲೆ ಅವ್ರದ್ದು ಯಾವತ್ತು ಒಂದು ಆತ್ಮೀಯತೆ ಇದ್ದು ನಮಗೆ ಸಾಕಷ್ಟು ಈ ಸಂಘದಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಾರ. ಅದರಿಂದ ನಮ್ಮ ಸೊಸೈಟಿ ಬಹಳ ಪ್ರಗತಿ ಪಥದಿಂದ ಹೊಂಟದೆ. ಖಂಡಿತ. ಈಗ ರಾಜಕೀಯನೇ ಬೇರೆ, ರಾಜಕೀಯ ಹೊರತುಪಡಿಸಿ ಸಮಾಜ ಸೇವೆಯಲ್ಲಿ ಯಾವ ರೀತಿ ಮಾಡ್ಕೊಂಡು ಬಂದ್ರಿ ನೀವು? ಯಾವುದೇ ಪಕ್ಷಪಾತ, ಯಾವುದೇ ಜಾತಿ ಧರ್ಮ ಪಂಥವಿಲ್ಲದೆ ಯಾವ ರೀತಿ ಮಾಡ್ಕೊಂಡು ಬಂದ್ರಿ ಸರ್? ನಾವು ಊರಲ್ಲಿ ಕೆಲವೊಂದು ದೇವಸ್ಥಾನಗಳಿದ್ದು ಅವು ಜಾತ್ರೆಗಳಾಗ್ತವೆ. ಉದಾಹರಣೆಗೆ ಸಿದ್ದಾರೂಢರ ಮಠದಲ್ಲಿ ಜಾತ್ರೆಗಳಾಗ್ತಾ ಇದ್ದವು. ಅಲ್ಲಿ ನಾವು ಮೊದಲು ಸಿದ್ದಾರೂಢರ ಮೂರ್ತಿ ಸ್ಥಾಪನೆ ಮಾಡುವಾಗ ಅನ್ನ ಸಂತರ್ಪಣೆ ಮಾಡಿದ್ದೇವೆ ಮತ್ತು ಅಲ್ಲಿ ಕಟ್ಟಡಕ್ಕೆ ನಾವು ನಿಧಿಯನ್ನು ಕೊಟ್ಟಿದ್ದೇವೆ. ಹಿಂಗೆ ನಾವು ಯಾವತ್ತೂ ಈ ಗುಡಿ ಗುಂಡಾರ ಕಟ್ಟಡ ಮಾಡುವಾಗ ಮತ್ತು ಎಲ್ಲ ಸಮಾಜದ ಒಂದು ಒಗ್ಗೂಡುವಿಕೆಯಿಂದ ನಾವು ಒಂದು ಎಲ್ಲ ಜನರ ಸಹಕಾರ ಮಧ್ಯದೊಳಗೆ ಬೆಳೆದು ಬಂದಿದ್ದೀವಿ. ಈ ರೀತಿ ಬೆಳ್ಕೊಂಡು ಬಂದಿದ್ರಿ. ಈಗ ಹಾಲಿ ಈ ಸಂಸ್ಥೆಗೆ ನಿರ್ದೇಶಕರಾಗಿದ್ರಿ, ಮಾಜಿ ಅಧ್ಯಕ್ಷರು ಕೂಡ ಇದ್ರಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೆ ಇನ್ನು ಯಾವ ರೀತಿ ಬೆಳವಣಿಗೆ ಮಾಡ್ಬೇಕಂತ ನಿಮ್ಮದೇ ಆದಂತ ಒಂದು ಯೋಜನೆಗಳು ಇದೆ ಸರ್? ನೋಡ್ರಿ, ಇದು ಪ್ರಾಥಮಿಕ ಸಹಕಾರ ಪತ್ತಿನ ಸಂಘ ಇದು ರೈತರಿಗೆ ಒಂದು ಬೆನ್ನೆಲುಬು ಇದ್ದಂಗದ. ಹಾಗೂ ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಂದು ಮಿತ್ರನಂತೆ ಈ ಸಂಘ ಕೆಲಸ ಮಾಡ್ತಾ ಇದೆ. ನಾವು ಸಾಕಷ್ಟು ಈ ಪಿಕ್ಮಿ ತುಂಬಿದವರಿಗೆ ಸಾಲ ಕೊಡಿಸುವುದು, ರೈತರಿಗೆ ಹೆಚ್ಚಿನ ನಮ್ಮ ಶಿವಾನಂದ ಪಾಟೀಲ್ ಅಧ್ಯಕ್ಷರ ಸಹಕಾರದಿಂದ ಹೆಚ್ಚಿನ ಸಾಲವನ್ನು ಒದಗಿಸುವುದು ಮತ್ತು 3 ಲಕ್ಷ ರೂಪಾಯಿ ಈ 10 ಎಕರೆ ಆಸ್ತಿ ಇದ್ದವರಿಗೆ ಹೆಚ್ಚಾನೆಚ್ಚು ನಾವು ಇಲ್ಲಿ ಬಡ್ಡಿ ರಹಿತ ಸಾಲವನ್ನು ಬಹಳ ಜಾಸ್ತಿ ಜನರಿಗೆ ಇಸ್ಕೊಟ್ಟಿವಿ. ಇಂಥವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಮುಂದುವರೆದಿವಿ. ಖಂಡಿತ ಸರ್. ಈಗ ಅಧ್ಯಕ್ಷರೇ 2 ಬಾರಿ ವಿರುದ್ಧವಾಗಿ ಆಯ್ಕೆಯಾಗಿದ್ರಿ ತಾವು. ಯಾವುದೇ ಒಂದು ಭೇದ ಭಾವ ಇಲ್ಲದೆ ಜನ ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಈ ಸಂಸ್ಥೆಯಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ನೀವು ಕೂಡ ಮಾನ್ಯ ಮುನಿಮುನಿ ಸರ್ ಹೇಳಿದಂತೆ ಮುಂದಿನ ದಿನಗಳಲ್ಲಿ ನೀವು ಏನ್ ಮಾಡ್ಬೇಕು, ಯಾವ ರೀತಿ ಬೆಳೆಸಬೇಕು ಈ ಸಂಸ್ಥೆಗೆ ಅಂತ ಈ ವಿಚಾರ ಇದೆ ಸರ್? ಏನಿಲ್ಲ, ಈಗ ನಾವು ಇಲ್ಲಿ ತನಕ ಸಹಕಾರದಿಂದ ಎಲ್ಲರಿಗೆ ಹಿರಿಯರಿಗೆ ಸಣ್ಣವರಿಗೆ ಎಲ್ಲರಿಗೂ ಒಳ್ಳೆಯವರಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ. ಮತ್ತೆ ನಾವು ಬರುವಾಗೂ ಇದೆಲ್ಲ ಇದನ್ನೇ ಆಗಿತ್ರಿ ಸಹಕಾರಗಳಂಗೆ. ಮತ್ತು ನಮ್ಮ ಭೀಮನಗೌಡರು ಬಂದಿಂದು ಭಾಳ ತಿಳುವಳಿಕೆ ಹೇಳ್ಕಿಸಿ ಅನ್ನೋದು ಎಲ್ಲರಿಗೆ ಹ್ಯಾಂಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ಚೆಂದಾಗಿ ಮಾಡ್ಕೊಂಡು ಹೋಗಿ ನಿಮಗೆಲ್ಲ ಒಳ್ಳೇದಾದ ಅಂತೇಳಿ ಹೇಳ್ಕೊಂಡು ಬರ್ತೀವಿ. ನಾವು ಕೂಡ ಒಂದು ತೀರ್ಮಾನ ತಗೊಂಡು ಇದಿಷ್ಟು ಸುತ್ತ ಏನಾದ ಕಂಪೌಂಡ್ ಮಾಡಿದೆವು, ಬಿಲ್ಡಿಂಗ್ ಏನಾದ ಸ್ವಲ್ಪ ಎಲ್ಲ ಸುಧಾರಣೆ ಮಾಡ್ಬೇಕು ಅದನ್ನು ಮಾಡಿದೆವು. ಮಾಡಿಕಿಸಿ ಹಿಂಗೆ ಅದನ್ನೇ ಮುಂದುವರ್ಸ್ಕೊಂಡು ಜರ ಒಳ್ಳೆಯದೇ ಮಾಡಬೇಕು. ಆದರೆ ಏನಾದ ಯಾವುದು ಇದು ಮಾಡಬಾರ್ದು ಅನ್ನೋ ಒಂದು ಆಸೆ ಅದೇ. ಮತ್ತು ಇದನ್ನ ಬಿಟ್ಟು ಮತ್ತೇನು ಯಾವುದು ನಾವು ಯಾರಿಗೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಮಾಡ್ಬೇಕನ್ನೋ ಉದ್ದೇಶ ರೀ. ಈಗ ಒಂದು 5-6 ಕಾಂಪ್ಲೆಕ್ಸ್ ಮಾಡಬೇಕು, ಒಂದಿಷ್ಟು ಏನ್ರಿ ಮತ್ತೆ ರೇಷನ್ ಬಗ್ಗೆ ಏನದ ಮತ್ತೆ ಅದು ಮೊದಲ್ರಿ ರೇಷನ್ ಒಂದಿದ್ದಿಲ್ಲ. ಈಗ ಏನದ ನಮ್ಮ ಇದಕ್ಕೆ ಬಂದಿದ್ದೆ ಏನದ ವಿಚಾರಣೆ ಈಗಾಗಲೇ ಆಲ್ರೆಡಿ ನಡೆದ್ರಿ. ಈಗ ಬೇರೆ ಕಡೆಗೂ ಸರಿಯಾಗಿ ನಮ್ಗೆ ಇದು ಆಗೋದಿಲ್ಲ ಅನ್ನೋ ಅದನ್ನ ಯಾಕಂತ ಅಂತ ಹೇಳಿಸಿ ಅನ್ನೋದು ಈಗ ನಮಗೆ PKPC PONPC ಅನ್ನೋದು ಈಗೆಲ್ಲ ಕೊಡ್ಲಿಕ್ಕೆ ಸರಿಯಾಗಿ ಎಲ್ಲರೂ ನಮ್ಮ ಮೇಲೆ. ಈಗ ನಿಮ್ಮ ಒಂದು ಸಿಬ್ಬಂದಿಯವರ ಸಹಕಾರ ಅದು ಬಹಳ ಅದ್ಭುತವಾಗಿದೆ ಸರ್. ಅದ್ರ ಜೊತೆಗೆ ನಿಮ್ಮ ಒಂದು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರ ಒಂದು ಸಹಕಾರ ಎಲ್ಲರೂ ಸಹಕಾರ ಎಲ್ಲರೂ ಸಹ ಎಲ್ಲರೂ ಸಹಕಾರ ಈಗ ಕಾರ್ಯದರ್ಶಿಗಳದು ಸಹಕಾರ, ಎಲ್ಲ ಸಿಬ್ಬಂದಿಗಳದು ಸಹಕಾರ, ಎಲ್ಲರದು ಸಹಕಾರದಿಂದ ಎಲ್ಲರ ಒಂದು ಸಹಕಾರ ಇದೆ. ಈಗ ಮುನಿಮುನಿ ಸರ್, ಈಗ ತಾವು ಒಂದು ಹಿರಿಯ ರಾಜಕಾರಣಿ, ಒಂದು ಅನುಭವಸ್ಥರು ಇರುವುದರಿಂದ ತಮ್ಮ ಕೇಳೋದಾದ್ರೆ
ಈಗಿನ ಯುವಕರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಒಂದು ಹಿರಿಯ ಅನುಭವಿಯಾಗಿ ಏನು ಒಂದು ಸಂದೇಶ ಕೊಡಲು ಬಯಸ್ತೀರಿ ಸರ್? ನೋಡಿ, ಯುವಕರು ಈ ದೇಶದ ಒಂದು ಮುಂದಿನ ಭಾವಿ ಒಂದು ನಾಗರಿಕರು. ಅವರು ಒಳ್ಳೆಯ ರೀತಿ ಯಾವುದೇ ಒಂದು ಚಟದ ಆಧೀನ ಇಲ್ಲದೆ ಸರಿಯಾಗಿ ಒಂದು ತಮ್ಮ ಕಾಯಕ ಮಾಡ್ಕೊತ ಹೋದ್ರೆ ಈ ದೇಶ ಮುಂದಿನ ಭವಿಷ್ಯದಲ್ಲಿ ಬಹಳ ಒಳ್ಳೆಯದಾಗ್ತದೆ ಅಂತ ನನ್ನ ಅನುಭವ. ಖಂಡಿತ ಸರ್. ಈಗ ಭೀಮನಗೌಡ ಸರ್, ಈಗ ಒಂದು ಆಡಳಿತ ಮಂಡಳಿ ಎಲ್ಲ ಒಂದು ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿ ಎಲ್ಲ ಒಂದು ನಿರ್ದೇಶಕರು ನಿಮ್ ಜೊತೆ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಸಹಕಾರ ಕೊಡ್ತಾರ ಸರ್? ಒಳ್ಳೆಯ ರೀತಿಯಲ್ಲಿ ಸಹಕಾರದಿಂದ ಇದ್ದಿದ್ದಕ್ಕೆ ಇದು ಬೆಳೆದಿದೆ ಸರ್. ಸಹಕಾರ ಎಲ್ಲರೂ ಸರ್, ಸಹಕಾರ ಇಲಾಖೆ ಸಹಕಾರದಿಂದ ಬೆಳೆಯಬೇಕು. ಸಹಕಾರ ಗೆಲ್ಲಿಗೆ ಸಹಕಾರ ಇದ್ದರೆ ಇದು ಬೆಳೆಯುವುದು. ಕೋಆಪರೇಟಿವ್ ಅಂದ್ರೆ ಸಹಕಾರ ಸರ, ಸಹಕಾರ ಅಂದ್ರೆ ಕೋಆಪರೇಟಿವ್, ಎಲ್ಲರ ಒಂದು ಸಹಕಾರದಿಂದ ಬೆಳೆದು ಇದು ಈ ಸ್ವಲ್ಪ ಇಲಾಖೆ ಬಂದಿದೆ. ಖಂಡಿತ ಸರ್. ಈಗ ನಾವು ಗಮನಿಸಿದ ಹಾಗೆ ಸಹಕಾರ ಗೆಲ್ಲಿಗೆ ಅನ್ನೋ ಪದಕ್ಕೆ ನಿಜವಾಗಿ ನಿಮ್ಮಲ್ಲಿ ಅರ್ಥ ಸಿಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ, ಇಷ್ಟೊತ್ತು ತಮ್ಮ ಒಂದು ಸಹಕಾರಿ ರಂಗದ ಅನುಭವಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ವಿಜಯಪುರ ಜಿಲ್ಲೆ ದೇವರಿಪ್ಪರ್ಗಿ ತಾಲೂಕು ಮುಳಸಾವಳಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸತತ 2ನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಹಾಗೂ ಹಾಲಿ TAPCMS ನಿರ್ದೇಶಕರು ದೇವರಿಪ್ಪರ್ಗಿ ನಿರಂತರ 20 ವರ್ಷಗಳಿಂದ ಜನಸೇವೆ, ಜನಾರ್ದನ ಸೇವೆ ಎಂದು ಅರಿತು ಜನಸೇವೆ ಮಾಡ್ತಾ ಬಂದಿರುವ ಈ ಭಾಗದ ಹಿರಿಯ ಸಮಾಜ ಸೇವಕರು ಶ್ರೀಮಾನ್ಯ ಶಿವಪುತ್ರ ತಳವಾರ್ ಹಾಗೂ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾಜಿ ನಿರ್ದೇಶಕರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಮುಳಸಾವಳಗಿ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಶ್ರೀಮಾನ್ಯ ತಿಪ್ಪಣ್ಣ ಮೂಲಿಮನಿ ಸರ್ ಹಾಗೂ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ಆಡಳಿತಗಾರರು ಭೀಮನಗೌಡ ಪಾಟೀಲ್ ನಿರಂತರ 15 ವರ್ಷಗಳಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಳಸಾವಳಗಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವ ಶ್ರೀಮಾನ್ಯ ಭೀಮನಗೌಡ ಪಾಟೀಲ್ ಸರ್ ಇವರ ಮಾತುಗಳನ್ನ ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciesinsindia.com. ಜೈ ಹಿಂದ್, ಜೈ ಕರ್ನಾಟಕ.